महंगाई के खिलाफ कांग्रेसियों का अनोखा एहतजाज। बेंगलुरु में केपीसीसी अध्यक्ष डीके शिवकुमार, केपीसीसी राज्य प्रभारी रणदीप सिंह सुरजेवाला, सिद्धरामैया की अगुवाई में केंद्र और राज्य की बीजेपी सरकार पर जन विरोधी नीतियों और महंगाई के खिलाफ बाइक और बाइक पर सवार मोदी का मुखौटा पहने सवार को मालाएं चढ़ाते हुए पेट्रोल, डीजल, गैस की बढ़ती कीमतों पर थाली और घंटी बजाकर अपना आक्रोश व्यक्त करते हुए महंगाई के खिलाफ कांग्रेसियों का जन आंदोलन शुरू करने की चेतावनी दी सरकार को कांग्रेसियों ने। मोदी सरकार ಮೂವತ್ತೊಂದನೇ ತಾರೀಕು ಆರ್ಥಿಕವಾದಂಥ ವರ್ಷ ಮುಕ್ತಾಯ. 11 ದಿನದಲ್ಲಿ 10 ಬಾರಿ ಬೆಲೆ ಏರಿಕೆಯನ್ನು ಮಾಡಿದ್ದಾರೆ. ಇವತ್ತೇ ಯಾಕೆ ನಾವು ಆಯ್ಕೆ ಮಾಡೋದು ಅಂದರೆ ಈ ವರ್ಷದ ಲೆಕ್ಕ ನಮಗೆ ದಿನ ಪಿಕ್ ಪಾಕೆಟ್ ಆಗ್ತಾ ಇದೆ. ಪ್ರತಿಯೊಬ್ಬರ ಆದಾಯವನ್ನು ಡಬಲ್ ಮಾಡ್ತೀವಿ ಅಂತ ಈ ಸರ್ಕಾರ ಬಿಜೆಪಿಯವರು ಹೇಳಿದರು. ಬೆಲೆ ಏರಿಕೆ ಗಗನಕ್ಕೆ ಹೋಗಿದೆ, ಆದಾಯ ಪಾತಾಳಕ್ಕೆ ಹೋಗಿದೆ. ಅದಕ್ಕೋಸ್ಕರ ನಾವು ಎಷ್ಟು ದಿನ ಪಿಕ್ ಪಾಕೆಟ್ ಮಾಡಿಸ್ಕೊತೇವೆ. ಈಗ ನೀವು ಪೆಟ್ರೋಲ್ ಬಂದ್ರಿ, ಗ್ಯಾಸು, ಹೆಣ್ಮಕ್ಳು ಎಲ್ಲ ಕೂಡ ನೋವು ಅನುಭವಿಸ್ತಾ ಇದ್ದಾರೆ. ಸ್ಕೂಟ್ರಲ್ಲಿ ಬರೋರು, ಕಾರಲ್ಲಿ ಬರೋರು, ಯಾವುದೇ ಗಾಡಿಯಲ್ಲಿ ಬರೋರು ಎಲ್ಲ ಕೂಡ, ಮೋಟರ್ ಸೈಕಲ್ ಬರೋರು ಎಲ್ಲರೂ ಕೂಡ ಈಗಾಗಲೇ ಸುಮಾರು 35 ರೂಪಾಯಿ ಜಾಸ್ತಿ ಆಗುತ್ತೆ. 110 ರೂಪಾಯಿ, 11 ರೂಪಾಯಿ ಮುಟ್ಬಿಟ್ಟಿದೆ. ಇದಕ್ಕೋಸ್ಕರ ಕಾಂಗ್ರೆಸ್ ಪಕ್ಷ ಇಡೀ ದೇಶದಲ್ಲಿ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ನಾವೆಲ್ಲ ನಮ್ಮ ಮನೆಗಳ ಮುಂದೆ ಗ್ಯಾಸ್ ಸಿಲಿಂಡರ್ ಇಟ್ಟು, ಮೋಟರ್ ಸೈಕಲ್ ಇಟ್ಟು ಪೂಜೆ ಮಾಡಿಬಿಟ್ಟು ಅದಕ್ಕೆ ಬಂದಿದ್ದೀವಿ. ಇಲ್ಲೂ ಕೂಡ ಕಾಂಗ್ರೆಸ್ ಕಚೇರಿ ಮುಂದೆ ನಾವೆಲ್ಲ ಬಂದು, ನಾನು, ವಿರೋಧ ಪಕ್ಷದ ನಾಯಕರು, ನಮ್ಮ ಕಾರ್ಯಾಧ್ಯಕ್ಷರು, ಎಸಿಸಿಯವರೆಲ್ಲ ಬಂದು ಇಲ್ಲಿ ವಿನೂತನವಾದಂಥ ಪ್ರತಿಭಟನೆಯನ್ನು ಇವತ್ತು ನಾವು ಹಮ್ಮಿಕೊಂಡಿದ್ದೇವೆ. ನಮ್ಮ ಜನ, ಕರ್ನಾಟಕ ರಾಜ್ಯ ಜನ ದಡ್ರಲ್ಲ, ಯಾವ ಕಾರಣಕ್ಕೂ ಕಾಯ್ಕೊಂಡಿದ್ದಾರೆ ಅಷ್ಟೇ ಅವಕಾಶಕ್ಕೆ. ಅವಕಾಶ ಸಿಕ್ಕಿದಾಗ ದಿನ ಏನು ಅವ್ರಿಗೆ ನೋವು ಆಗ್ತಾ ಇದೆ, ಆ ನೋವನ್ನು ಮತ ಹಾಕೋ ಮುಖಾಂತರ, ಬಿಜೆಪಿ ಸರ್ಕಾರನ ಒಗೆಯೋ ಮುಖಾಂತರ ವ್ಯಕ್ತಪಡಿಸಿರೋ ನಂಬಿಕೆ ಇದೆ. ನಾವು ಕಾಂಗ್ರೆಸ್ ಪಕ್ಷ ಜನರ ಧ್ವನಿಯಾಗಿ ಕೆಲಸ ಮಾಡ್ತಾ ಇದ್ದೀವಿ.